ರೇಂಜಿಗೆ ಎಕ್ಸ್ಪ್ರೆಷನ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಬರ್ತ್ಡೇ ದಿನದ ಹಿಂದಿನ ದಿನ ವ್ಲಾಗ್. ಸೊ ಇವತ್ತು ನಾನು ಡ್ರೆಸ್ ಪರ್ಚೇಸ್ ಮಾಡಬೇಕು ಆ್ಯಂಡ್ ನಾಳೆ ನನ್ನ ಬರ್ತ್ಡೇ ದಿವಸ ಏನೇನಾಗುತ್ತೆ ಅದನ್ನು ಸಹ ನಾನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಾನು ಫುಲ್ ತನಕ ನೋಡಿ, ಏಕೆಂದರೆ ನನ್ನ ತಂಗಿದು ಒಂದಷ್ಟು ಕಾನ್ವರ್ಸೇಷನ್ ಇದೆ, ನಂದು ನನ್ನ ತಂಗಿದು. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಡಿಯಾಗಿ ನಾನು ಹರೀಶ್ ಅವರಿಬ್ಬರು ಹೊರಟ್ವಿ ಆ್ಯಂಡ್ ಟೈಮ್ 3 or 3:30 ಆಗಿರ್ಬೋದು. ಸೊ ಝೂಡಿಯೋದಲ್ಲಿ ಹೋಗೋಣ ಫಸ್ಟು, ಅದಾದಮೇಲೆ ಟ್ರೆಂಡ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಏಕೆಂದರೆ ಝೂಡಿಯೋದಲ್ಲಿ ನಂದು ಒಂದಷ್ಟು ಪರ್ಟಿಕ್ಯುಲರ್ ಲಿಪ್ಸ್ಟಿಕ್ ಶೇಡ್ಸ್ ಇದೆ ಆ್ಯಂಡ್ ನಾನು ಲಿಪ್ಸ್ಟಿಕ್ ಶೇಡ್ಸ್ನ ಒಂದು ಯಾವತ್ತಿಗೂ ಚೇಂಜ್ ಮಾಡಲ್ಲ. ಆಲ್ಮೋಸ್ಟ್ ನಾನು 1-2 ಅಷ್ಟೇ ಯೂಸ್ ಮಾಡೋದು. ಆ ಶೇಡ್ ನಂಬರ್ನೇ ನಾನು ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತಿರ್ತೀನಿ. ಹೊಸ್ದಾಗಂತೂ ನಾನು ಟ್ರೈ ಮಾಡೋಕ್ಕೆ ಹೋಗಲ್ಲ, ಏಕೆಂದರೆ ನನ್ನ ಫೇಸಿಗೆ ಆಲ್ಮೋಸ್ಟ್ ಯಾವುದು ಸೂಟ್ ಆಗಲ್ಲ. 1-2 ಪರ್ಟಿಕ್ಯುಲರ್ ಟೈಪ್ ನೋಡ್ತಾ ಇರ್ತೀನಿ. ಸೊ ಹಾಗೆ ಇದು ಡ್ರೆಸ್ ಬಂದು ನಾನು ಚೂಸ್ ಮಾಡಿದ್ದು. ಇನ್ನು 2-3 ತಗೊಂಡೆ, ಬಟ್ ಡ್ರೆಸ್ ಎಲ್ಲ ತೊಗೊಂಡಾಯ್ತು. ಸೊ ಅದ್ರ ಮ್ಯಾಚಿಂಗ್ ಅಸೆಸರೀಸ್ ತೊಗೋಬೇಕಿತ್ತು, ಅಂದರೆ ಒಂದಷ್ಟು ಸ್ಯಾಂಡಲ್ಸು ಅದು ಇದು ರೇಂಜಿಗೆ ಎಕ್ಸ್ಪ್ರೆಷನ್ ವಿಡಿಯೋ ಕ್ಯಾನ್ಸಲ್. ನೀವೇನೇ ಮಾಡಿದ್ರಿ ಹ್ಯಾಪಿ ಬರ್ಡೇ. ಏನ್ ಮಾಡ್ಲಿ ಕಟ್ ಮಾಡು, ವಿಡಿಯೋ ಬರೋದು ಬೇಡ, ಫಸ್ಟ್ ಮಾಡೋಣ. ಇದನ್ನ ಫೋನ್ ತಕ್ಕ ಎದ್ದ Happy birthday. Happy birthday to me. ಕಟ್ ಮಾಡು. ಓಯ್ರೆ ಇಟ್ಕೋ ನಿಮಿಷ. ಅಯ್ಯೋ ಅದು ಸೈಡಲ್ಲಿ ಇಟ್ಕೊಳ್ಳಿ, ಬೇಡ, ಅದು ಕೇಕ್ ಮೇಲೆ ಇಡಬೇಡಿ. ಕೊಡ್ ತಗೊಂಡ ಇದು ಸೇಫ್ಟಿ ಇಂಪಾರ್ಟೆಂಟ್ ಫಸ್ಟ್. ಓಕೆ, ಎಂಜಾಯ್. ಹ್ಯಾಪಿ ಬರ್ತ್ಡೇ. ಕಟ್ ಮಾಡು. देखो देखो जैसे मेरे रातें ऐसा ಮತ್ತೆ ಕಾಣ್ತಾ ಇದೆನಾ? ಇಲ್ಲಿ ಬಾಯೆಲ್ಲ ಬೆಳಕಿರ ಕಡೆ ಈ ಕಡೆ
ಅವಶ್ಯಕತೆ ಇಲ್ಲ ಅಲ್ಲ. ಆ್ಯಕ್ಚುಲಿ ಇದರಲ್ಲಿ ನಾನು ಫಿಲ್ಟರ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಟಾಪ್ ಕಲರು ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ವಿತೌಟ್ ಫಿಲ್ಟರ್. ಅದು ಬಂದು ನ್ಯಾಚುರಲ್ ಕಲರ್, ಅಂದರೆ ಒರಿಜಿನಲ್ದು ಆ ಟಾಪ್ ಕಲರ್ ಏನಿದೆ ಇದು. ಸೊ ಇದು ಒಂದು ಕ್ಲಿಪ್ಪಿಂಗ್ ನಾನು ಹೇಳಿದ್ದೆ ಅಲ್ಲ, ವಿತೌಟ್ ಫಿಲ್ಟರ್. ಇದು ಬಂದು ಒರಿಜಿನಲಿ ಹೇಗೆ ಕಾಣ್ತೈತೆ ಅದು ಫಿಲ್ಟರ್ ಆ್ಯಡ್ ಮಾಡಿದ್ದೆ. ಸೊ ಅದಕ್ಕೆ ಅದು ಆ ಥರ ರಿಫ್ಲೆಕ್ಟ್ ಆಗ್ತಾಯಿತ್ತು. ಎಲ್ಲರಿಗೂ ಗೊತ್ತಿರೋಂಗೆ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗೋದು ಇಟ್ಸ್ ಅ ಕಾಮನ್ ಥಿಂಗ್. ಆ್ಯಂಡ್ ನಾವು ಹೋಗ್ತಾ ಇರೋದು ಬಂದು ಯೋಗ ನರಸಿಂಹ ದೇವ್ರದ್ದು ದೇವಸ್ಥಾನ. ಸೊ ಅಲ್ಲಿ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್, ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಮೈಸೂರಲ್ಲಿರೋರ್ಗಾದರೂ ಗೊತ್ತಿರುತ್ತೆ. ಆ್ಯಂಡ್ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಆ್ಯಕ್ಚುಲಿ. ಈ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಒಂದು ಹಾಲ್ ಥರ ಇದೆ. ಅಂದರೆ ಸಿಂಪಲ್ಲಾಗಿ ಯಾರಾದರೂ ರಿಸೆಪ್ಷನ್ ಥರ ಅಥವಾ ಮದುವೆನ ಟೆಂಪಲಲ್ಲಿ ಮಾಡಿಕೊಂಡು ರಿಸೆಪ್ಷನ್ ಥರ ಇಟ್ಕೊಳ್ಳೋರು, ಅಥವಾ ಪಾಪುದು ಏನಾದರೂ ಕ್ರೆಡಲ್ ಸೆರೆಮನಿ, ಎನಿಥಿಂಗ್, ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್, ನಿಮಗೆ ದೇವಸ್ಥಾನವೂ ಇರಬೇಕು, ಆ ಥರ ಫಂಕ್ಷನ್ ಮಾಡ್ಕೋಬೇಕು ಅಂತ ಏನಾದರೂ ಆಸೆ ಇದ್ದರೆ ಇಲ್ಲಿ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಒಂದು 200 to 250 ಪೀಪಲ್ಸ್ಗೆ ಏನು ಸಾಕಾಗೋ ಅಂಥದ್ದು ಒಂದು ಹಾಲ್ ಇದೆ. ಆ್ಯಂಡ್ ಚೆನ್ನಾಗಿದೆ ತುಂಬಾ ದೇವಸ್ಥಾನ. ಹಾಗೆ ನಾನು ಒಂದಷ್ಟು ಕಾಯಿನ್ಸ್ನ ಕಲೆಕ್ಟ್ ಮಾಡೋದು ಒಂದು ಇದು ಹ್ಯಾಬಿಟ್ ಅಂತ ಏನು ಹೇಳ್ಬೋದು, ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಇದು ಹ್ಯಾಬಿಟ್ ಅಂತ ನೀವೇನು ಅನ್ಕೊಬೋದು, ಅಯ್ಯೋ ಹುಡುಕಿ ತುಂಬ ಸರ್ಚ್ ಮಾಡಿ ಕಾಯಿನ್ಸ್ ಎಲ್ಲ ಸೇರಿಸಿರ್ಬೋದು ಅಂತ ಅಂದ್ಕೊತಿರ್ಬೋದು. ಬಟ್ ನನ್ನ ಹತ್ರ ಬಂದಿದ್ದ ಕಾಯಿನ್ಸ್ನ ನಾನು ಯಾವುದೂ ಬಿಟ್ಕೊಟ್ಟಿಲ್ಲ ಅಷ್ಟೇ ಹೇಳ್ಬೋದು. ಆ್ಯಂಡ್ ನಮ್ಮ ಅಮ್ಮಂಗೂ ಇತ್ತು, ಇದು ಯಾವುದೋ ಒಂದು ಲಕ್ಷ್ಮಿ ಫೋಟೋ ಮಾಡಿಸೋದಕ್ಕೆ ಅಂತ ನಮ್ಮ ಮನೇಲಿ ನಾವು ತಂದಿದ್ದು, ಹಳೇ ಕಾಲದಿಂದ ಸೇರಿಸಿಟ್ಟಿದ್ದು. ಅದನ್ನು ಟೈಮ್ ಬಂದಾಗ ಇದು ಯಾವುದೂ ಆಗಲ್ಲ ಅಂತ ಇಡೋಕೆ ಹೋಗಿದ್ರು. ಆವಾಗ ಇದೊಂದು ಏನು ಹ್ಯಾಬಿಟಾಗಿ ಕನ್ವರ್ಟ್ ಮಾಡ್ಬೋದು. ಒಂದು ಇದನ್ನು ನಾನು ಎತ್ತಿಟ್ಕೊಂಡಾಗಲೇ ನನಗೊಂದು 4th ಸ್ಟ್ಯಾಂಡರ್ಡೋ 5th ಸ್ಟ್ಯಾಂಡರ್ಡೋ ಇರ್ಬೋದು. ಸ್ಟಿಲ್ ಆವಾಗಲೇ ನನಗೆ ಆ ಮೈಂಡ್ ಸೆಟ್ ಇತ್ತು, ನನಗೆ ಬೇಕಮ್ಮ ಇದು ಅಂತ. ಎತ್ತಿಟ್ಕೊಂಡಿದ್ದೆ, ಸ್ಟಿಲ್ ಇನ್ನೂ ಅದನ್ನೇ ಇಟ್ಕೊಂಡಿದ್ದೆ. ಸ್ವಲ್ಪ ದಿನದಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಲ್ಲೋ ಸೇರ್ಕೊಂಡಿತ್ತು, ಮತ್ತೆ ಸಿಕ್ತದು. ಸೊ ಅದಕ್ಕೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದೆ. ಆ್ಯಂಡ್ ಬರ್ತೆ ಲೈಟಾಗಿ ಮಳೆ ಬರ್ತಾಯಿತ್ತು, ಎಲ್ಲೂ ಹೊರಗಡೆ ಹೋಗೋ ಮೂಡೇ ಇರಲಿಲ್ಲ. ಸೊ ಮನೆಗೆ ಆರ್ಡರ್ ಮಾಡಿಬಿಡೋಣ ಎಲ್ಲನೂ ಅಂತ ಅಂದ್ಬಿಟ್ಟು ನಾನು ಎಂಪೈರ್ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೆ. ಫುಡ್ಡೆಲ್ಲ ಓಕೆ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ದ್ವಿ.